ಕರುನಾಡಲ್ಲಿ ಮಳೆರಾಯನ ಸಂಚಾರ, ಬಹುತೇಕ ಕಡೆ ವರುಣನ ಸಿಂಚನ. ಹೊಸನಗರ, ತೀರ್ಥಹಳ್ಳಿ ಸೇರಿ ರಾಜ್ಯದ 14 ತಾಲೂಕುಗಳಿಗೆ ರಜೆ ಘೋಷಣೆ. ಎರಡು ಜಿಲ್ಲೆಗಳಲ್ಲಿ ಇವತ್ತು ವರುಣಾರ್ಭಟ ಜೋರು. ಉತ್ತರ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ. ಜನರಿಗೆ ಎಚ್ಚರಿಕೆಯಿಂದ ಇರೋದಕ್ಕೆ ಸೂಚನೆ. ಇವತ್ತು ಮತ್ತು ನಾಳೆ ಬೆಂಗಳೂರಿಗೆ ಮಳೆ ಮುನ್ಸೂಚನೆ. 2 ದಿನ ಆರೆಂಜ್ ಅಲರ್ಟ್ ಘೋಷಣೆ. ಶಿವಮೊಗ್ಗ, ಚಿಕ್ಕಮಗಳೂರು ಸೇರಿ ರಾಜ್ಯದ 18 ಜಿಲ್ಲೆಗಳಿಗೂ ಆರೆಂಜ್ ಅಲರ್ಟ್. ಈಜಲು ಡ್ಯಾಂಗೆ ಇಳಿದ 2 ಯುವಕರು ನೀರು ಪಾಲು. ಮಹಾರಾಷ್ಟ್ರದ ಪಣವೇಲ್ ಗಡೇಶ್ವರ ಅಣೆಕಟ್ಟೆಯಲ್ಲಿ ದುರಂತ. ಸ್ಥಳೀಯರು ರಕ್ಷಿಸೋದಕ್ಕೆ ಯತ್ನಿಸಿದರೂ ವಿಫಲ. ಮುಂಗಾರಿನ ಅಬ್ಬರದ ನಡುವೆಯೇ ಹೆಸ್ಕಾಂ ಶಾಕ್. ಬೆಳಗಾವಿಯ ಕಾಡಂಚಿನ ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಕಟ್. ಖಾನಾಪುರದ 25ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ 4 ದಿನಗಳಿಂದ ಕತ್ತಲೆ. ಪಂಚಗಂಗಾ ಕೃಷ್ಣಾ ನದಿಗಳ ಸಂಗಮದಲ್ಲಿ ದತ್ತ ದೇವಸ್ಥಾನಕ್ಕೆ ಜಲದಿಗ್ಬಂಧನ. ಸಭಾ ಮಂಟಪದವರೆಗೆ ತಲುಪಿದ ನದಿ. ನೀರಿನಲ್ಲೇ ತೆರಳಿ ಭಕ್ತರಿಂದ ದರ್ಶನ. ಸತತ ಮಳೆಗೆ ತುಂಬಿ ಹರಿತಾ ಇದೆ ಪಂಚಗಂಗಾ. 53 ಸಣ್ಣ ಬಂದರುಗಳು ನೀರಿನಲ್ಲಿ ಮುಳುಗಡೆ. ನದಿ ಸಂಗಮವಾಗುವ ಸ್ಥಳದ ದೃಶ್ಯ ಡ್ರೋನ್ನಲ್ಲಿ ಸೆರೆ. ಮಲೆನಾಡಿನಲ್ಲಿ ಉತ್ತಮ ಮಳೆ. ಶಿವಮೊಗ್ಗದ ತುಂಗಾ ಡ್ಯಾಂ ಭರ್ತಿ. 8 ಕ್ರಸ್ಟ್ ಗೇಟ್ ಮೂಲಕ 21,000 ಕ್ಯೂಸೆಕ್ ನೀರು ಬಿಡುಗಡೆ. ಬತ್ತಿ ಹೋಗಿದ್ದ ತುಂಗಭದ್ರೆಗೆ ಜೀವಕಳೆ. ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳ ಒಳಹರಿವು ಹೆಚ್ಚಳ. ಘಟಪ್ರಭಾಗೆ 16,000 ಕ್ಯೂಸೆಕ್, ಮಲಪ್ರಭಾಗೆ 5,000 ಕ್ಯೂಸೆಕ್ ನೀರು ಹರಿವು. ಉಕ್ಕಿ ಹರಿದ ನದಿಗಳು. ಉಡುಪಿಯ ಜೀವನದಿ ಸ್ವರ್ಣಗೆ ಜೀವಕಳೆ. ಮಲೆನಾಡು, ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಹಿನ್ನೆಲೆ ತುಂಬಿದ ನದಿ. ನೀರಿನ ಬವಣೆ ಎದುರಿಸ್ತಾ ಇದ್ದ ಜನರೀಗ ನಿರಾಳ. ಸಾಗರದಲ್ಲಿ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿತ. ತಕ್ಷಣ ಮನೆಯಿಂದ ಹೊರ ಓಡಿ ಬಂದ ಕುಟುಂಬಸ್ಥರು. ಎಲ್ಲರೂ ಪ್ರಾಣಾಪಾಯದಿಂದ ಪಾರು. ಬೆಂಗಳೂರಿನ ಸ್ಯಾಂಕಿ ಕೆರೆಗೆ ಹಾರಿ ಯುವತಿ ಆತ್ಮಹತ್ಯೆ. ಬಾಯ್ ಫ್ರೆಂಡ್ಗೆ ಸಾಯೋದಾಗಿ ಮೆಸೇಜ್ ಮಾಡಿ ತೇಜು ಸಾವು. ಸ್ಥಳಕ್ಕೆ ಸದಾಶಿವನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ. ಶಾಸಕ ಜಿಡಿ ಹರೀಶ್ ಗೌಡ ಪತ್ನಿಗೆ ಅಶ್ಲೀಲ ಕಮೆಂಟ್. ನಟಿ ರಮ್ಯಾಗೆ ನ್ಯಾಯ ಕೊಡಿಸಿದ ರೀತಿ ನನಗೂ ನ್ಯಾಯ ಕೊಡಿಸಿ. ನ್ಯೂಸ್ ಫಸ್ಟ್ ಮೂಲಕ ವರ್ಷಾ ಗೌಡ ಆಗ್ರಹ. ರಾಜ್ಯದಲ್ಲಿ ಸದ್ದಿಲ್ಲದೆ ನಡೀತಿದೆಯಾ ಆಪರೇಷನ್ ಜೆಡಿಎಸ್? ಸಿಎಂ ನಮ್ಮವರನ್ನ ಕರೆದು ಮಾತಾಡ್ತಾ ಇರೋದು ನನಗೆ ಗೊತ್ತು. ಡಿಕೆಶಿ ಮೇಲೆ ಕುಮಾರಸ್ವಾಮಿ ಗಂಭೀರ ಆರೋಪ. ತೂಗು ಸೇತುವೆಗಳ ಸರದಾರ ಇನ್ನಿಲ್ಲ. ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಗಿರೀಶ್ ಭಾರದ್ವಾಜ್ ನಿಧನ. ಹಳ್ಳಿಗಳಲ್ಲಿ 127 ತೂಗು ಸೇತುವೆ ನಿರ್ಮಿಸಿದ್ದ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಹೃದಯಾಘಾತದಿಂದ ಸಾವು. ಹಾರ್ಮುಜ್ನಲ್ಲಿ 2 ಶಿಪ್ಗಳ ಮೇಲೆ ಇರಾನ್ ಮಿಸೈಲ್ ದಾಳಿ. 2 ಹಡಗಿಗೆ ಗಂಭೀರ ಹಾನಿ. 1 ತೈಲ ಟ್ಯಾಂಕರ್ ಧಗಧಗ. ಅಂತ್ಯಕ್ರಿಯೆಗೆ ರಜೆ ಕೊಡಲಾಗಿದೆ ಎಂಬ ಟ್ರಂಪ್ ಹೇಳಿಕೆ ಬೆನ್ನಲ್ಲೇ ಅಟ್ಯಾಕ್. ರಿಷಬ್ ಶೆಟ್ಟಿಗೆ ಹುಟ್ಟುಹಬ್ಬದ ಸಂಭ್ರಮ. ಆಪ್ತರ ಜೊತೆ ಅದ್ಧೂರಿಯಾಗಿ ಹುಟ್ಟುಹಬ್ಬ ಆಚರಣೆ. ಮತ್ತೊಂದಷ್ಟು ಡ್ರೀಮ್ ಪ್ರಾಜೆಕ್ಟ್ಗಳಿಗೆ ಚಾಲನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.